ದುಬೈನ ಪ್ಯಾಸೆಂಜರ್ ಬ್ಯಾಗ್ನಲ್ಲಿ ಚಿನ್ನದ ಬಿಸ್ಕೆಟ್ಗಳನ್ನು ಇಟ್ಟು ಅನಾಮಿಕ ವ್ಯಕ್ತಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಅನಾಮಿಕ ಯಾರು ಅನ್ನೋದರ ಹುಡುಕಾಟ ನಡೀತಾ ಇದೆ. ದುಬೈ ಪ್ಯಾಸೆಂಜರ್ ಬ್ಯಾಗ್ನಲ್ಲಿ 3.5 ಕೆಜಿ ಚಿನ್ನ ಸಾಗಾಟ ಮಾಡಿದಂತಹ ಪ್ರಕರಣ. ಪ್ಯಾಸೆಂಜರ್ ಟ್ರಾಲಿ ಬ್ಯಾಗ್ನಲ್ಲಿ ಚಿನ್ನವನ್ನು ಅಂಟಿಸಲಾಗಿತ್ತು. ಯಾರೋ ಗೊತ್ತು ಗುರಿ ಇಲ್ಲದಂತಹ ವ್ಯಕ್ತಿ ಅಂಟಿಸಿದ್ದಾರೆ ಅನ್ನೋದು ಆ ಬ್ಯಾಗ್ನ ಮಾಲೀಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್. ಚಿನ್ನ ಸಹಿತ ಬ್ಯಾಗ್ ಮಾಲೀಕನನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ DRI ಟೀಮ್. ಬ್ಯಾಗ್ ಪರಿಶೀಲನೆ ಮಾಡಿದಾಗ ಒಟ್ಟಾರೆಯಾಗಿ 3.5 ಕೆಜಿ ಚಿನ್ನದ ಬಿಸ್ಕೆಟ್ ಪತ್ತೆಯಾಗಿದೆ. ಬ್ಯಾಗ್ನಲ್ಲಿ ಚಿನ್ನ ಇಟ್ಟಿದ್ದ ಅನಾಮಿಕ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಜೊತೆಗೆ CCTV ದೃಶ್ಯಗಳನ್ನು ಆಧರಿಸಿ ಗೋಲ್ಡ್ ಸ್ಮಗ್ಲರ್ಗಾಗಿ ಜಾಡನ್ನ ಹುಡುಕ್ತಾ ಇದೆ DRI ತಂಡ. ಈಗ ಮಾಲೀಕರಿಗೆ ಇದಕ್ಕೂ ಸಂಬಂಧ ಇದೆಯಾ ಅನ್ನೋದರ ಬಗ್ಗೆ ಒಂದಷ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರೋ ಪ್ರಕಾರವಾಗಿ 3.5 ಕೆಜಿಯಷ್ಟು ಚಿನ್ನದ ಬಿಸ್ಕೆಟ್ಗೂ ಆ ಬ್ಯಾಗ್ನ ಮಾಲೀಕರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೆ ಯಾರೋ ಇದರಲ್ಲಿ ಇರಿಸಿದ್ರು ಅನ್ನುವಂತಹ ಮಾಹಿತಿಯಂತೂ ಇದೆ. ಹಾಗಿದ್ರೆ ಯಾವಾಗ ಇಟ್ಟಿದ್ರು ಅದನ್ನ, ಇದು CCTVಯಲ್ಲಿ ಸೆರೆ ಆಗಬಹುದಾ? ಇದರ ಆಧಾರದ ಮೇಲೆ ಈಗ DRI ತನಿಖೆಯನ್ನು ನಡೆಸ್ತಾ ಇದೆ. ಅದರ ಪ್ರಕಾರವಾಗಿ 3.5 ಕೆಜಿ ಸ್ಮಗ್ಲಿಂಗ್ನ ಜಾಡು ಯಾವಾಗ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪ್ಯಾಸೆಂಜರ್ನ ಟ್ರಾಲಿ ಬ್ಯಾಗ್ನಲ್ಲಿ ಅಂಟಿಸಿದಂತಹ ಪ್ರಕರಣ, ಅದನ್ನು ಪರಿಶೀಲನೆ ಮಾಡುವ ಹೊತ್ತಿನಲ್ಲಿ ಅದು ಡಿಟೆಕ್ಟ್ ಆಗಿದೆ. ಆಗ ನೋಡಿದಾಗ ಅಂಟಿಸಿದ್ದು ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಬ್ಯಾಗ್ನ ಮಾಲೀಕರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಖಾತ್ರಿಯಾಗಿದೆಯಾ? ಮತ್ತು ಇದನ್ನ ಉದ್ದೇಶಪೂರ್ವಕವಾಗಿ ಯಾರಾದರೂ ಮಾಡಿರೋದಾ ಅಥವಾ ಇವ್ರ ಮೇಲೆ ಆರೋಪ ಹೊರಿಸಲಿಕ್ಕಾಗಿ ಮಾಡಿರಬಹುದು ಅನ್ನೋ ಅನುಮಾನ ಏನಾದರೂ ಬರ್ತಾ ಇದೆಯಾ? ಆರೋಪ ಹೊರಿಸಲಿಕ್ಕೆ ಅಂತ ಮಾಡಿರೋಂಥ ವಿಚಾರ ಅಲ್ಲ ಇದು. ಉದ್ದೇಶಪೂರ್ವಕವಾಗಿ ಏನು ಚಿನ್ನ ಏನಿತ್ತು ಚಿನ್ನವನ್ನು ಹೊರಗಡೆ ತರುವಂಥ ಪ್ರಯತ್ನ. ಯಾಕೆಂದರೆ ಸಾಮಾನ್ಯವಾಗಿ ಈ ರೀತಿಯ ವ್ಯಕ್ತಿ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಇದ್ದರೆ DRI ಇರ್ಬೋದು, ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು, ಇವರು ಯಾವಾಗಲೂ ವಾಚನ್ನು ಮಾಡ್ತಿರ್ತಾರೆ. ಅವರ ಕಣ್ಣಿಂದ ತಪ್ಪಿಸ್ಕೊಂಡು ಬೇರೆ ಯಾರ್ದಾದ್ರೂ ಬ್ಯಾಗ್ನಲ್ಲಿ ಇರಿಸಿ ಅದನ್ನು ಹೊರಗಡೆ ಬಂದಾಗ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಹಣವನ್ನು ಕೊಟ್ಟು ಅಥವಾ ಅವರಿಂದ ರಿಕ್ವೆಸ್ಟನ್ನು ಮಾಡಿ ಆ ಚಿನ್ನವನ್ನು ಪಡ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡುವಂಥ ಇದೊಂದು ಗ್ಯಾಂಗ್ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಪದೇ ಪದೇ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆಯೂ ಕೂಡ ಇದೇ ರೀತಿಯಾಗಿರುವಂಥದ್ದು ದುಬೈನಿಂದ ಬಂದಂತ ಫ್ಲೈಟ್ ಏನಿತ್ತು, ಫ್ಲೈಟ್ನ ಟ್ರಾಲಿಯಲ್ಲಿ ಈ ರೀತಿಯ ಚಿನ್ನವನ್ನ ಆತ ಅಡಗಿಸಿಟ್ಟಿರ್ತಾನೆ, ಅಂದ್ರೆ ಅಂಟಿಸಿಟ್ಟಿರುವ ಸಂದರ್ಭದಲ್ಲಿ ಯಾರೋ ವ್ಯಕ್ತಿಯೇನೋ ಅಂದ್ರೆ ಟ್ರಾಲಿಯನ್ನ ಮಾಲೀಕ ಏನಿದ್ದ ಆತ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಚಿನ್ನದ ಗಟ್ಟಿ ಕೆಳಗಡೆ ಬಿದ್ದಿದೆ. ತಕ್ಷಣವೇ ಆತ ನೋಡ್ತಾನೆ. ನೋಡಾದ ನಂತರ ಅಲ್ಲೇ ಇದ್ದಂತ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡುವಂಥದ್ದು. ಯಾರೋ ನನ್ನ ಬ್ಯಾಗ್ಗೆ ಈ ರೀತಿಯಲ್ಲಿ ಚಿನ್ನವನ್ನ ಅಂಟಿಸಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಾಗ ಪೊಲೀಸರೆಲ್ಲರೂ ಅಂದ್ರೆ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು DRI ಅಧಿಕಾರಿಗಳು ಇಬ್ರು ಕೂಡ ಬ್ಯಾಗ್ ಅನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾರೆ. ಸರಿಸುಮಾರು 3.5 ಕೆಜಿಯಷ್ಟು ಚಿನ್ನ ಇರುವಂತದ್ದು ಗೊತ್ತಾಗಿರುವಂತದ್ದು. ಆದ್ರೆ ಯಾರು ಈ ಚಿನ್ನವನ್ನು ಅಂಟಿಸಿದ್ದ, ಎಲ್ಲಿ ಯಾತಕ್ಕಾಗಿ ಅಂಟಿಸಿದ್ದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕಳ್ಳ ಸಾಗಾಣಿಕೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಆತ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಈಗ ಏರ್ಪೋರ್ಟ್ ನ CCTV ಫುಟೇಜಸ್ ಏನಿತ್ತು ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡಿದ್ದಾರೆ ಮತ್ತು ಫ್ಲೈಟ್ ನಲ್ಲಿ ಯಾರ್ಯಾರು ಬಂದ್ರು ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು, ಜೊತೆಗೆ ಅವರನ್ನ ಹೇಳಿಕೆಯನ್ನ ಪಡೆಯುವಂತ ಕೆಲಸಗಳನ್ನ ಈಗ ಸದ್ಯಕ್ಕೆ DRI ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.